ಹಲೋ. ಸರ್ ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಮುಖ್ಯಮಂತ್ರಿಗಳೀಗ ವಿಧಾನಸೌಧಕ್ಕೆ ಜರ್ನಲಿಸ್ಟ್ಗಳು ಬರಬಾರ್ದು, ಯಾವುದೇ ಮೀಡಿಯಾ ಅವರು ಬರಬಾರ್ದು ಅಂತ ಇದ್ ಮಾಡ್ಬಿಟ್ಟಿದ್ದಾರೆ. ಅದೇ ಅದೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ಟು ಆದೇಶ ಅದೇ ಏನಾದ್ರೂ ತುಂಬಾ ತುರ್ತು ಸಂದರ್ಭ ಇದ್ದಾಗ ಆತರ ಮಾಡ್ಬೇಕು. ಆದ್ರೆ ಅವರು ಏನು ಕಾರಣನೇ ಇಲ್ಲದೆ ನನಗೆ ಗಣ್ಯರಿಗೆ ಭದ್ರತೆ ಭಯ ಅಂತ, ಗಣ್ಯರು ದೇವರಾಜ ಅರಸು ಗಣ್ಯರಾಗಿರ್ಲಿಲ್ವಾ, ನೀವೆಲ್ಲ ಇದ್ದ ಗಣ್ಯರಿರ್ಲಿಲ್ವಾ, ಇದೇನು ವಿಚಿತ್ರ ಅಂತ ಕೇಳೋಣ ಫೋನ್ ಮಾಡಿದೆ ಸರ್. ಶುದ್ಧ ಅಯೋಗ್ಯರಿ ಅಲ್ಲ ಮುಖ್ಯಮಂತ್ರಿ, ಸುಮ್ಮನೆ ಏನು ಕೆಲಸ. ಮಾಧ್ಯಮ ಫೋರ್ತ್ ಎಸ್ಟೇಟ್ ಅಂತ ಹೇಳ್ತಾರೆ ಸರ್. ಫೋರ್ತ್ ಎಸ್ಟೇಟ್ ಅದು ಓಡಾಡೋದು ತಪ್ಪು, ಟ್ರೈಪ್ಯಾಡ್ ಕ್ಯಾಮ್ರಾ ನನಗೆ ಅಸ್ತ್ರಗಳ ತರ ಕಾಣಿಸ್ತದೆ ಅಂತ ಹೇಳಿ ಮುಖ್ಯಮಂತ್ರಿ ಇದೇ ಫಸ್ಟ್ ಮುಖ್ಯಮಂತ್ರಿ ಹೇಳ್ತಿರೋದು ಅನ್ಸುತ್ತೆ. ತಾವು ಸಹ ಸಾಕಷ್ಟು ದೀರ್ಘ ರಾಜಕಾರಣದಲ್ಲಿದ್ದೀರ, ತಮ್ಗೆ ಯಾವತ್ತಾದ್ರೂ ಮಾಧ್ಯಮ ತಮಗೆ ಅಸ್ತ್ರವಾಗಿ ಕಾಣಿಸುತ್ತಾ? ಯಾಕೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕ್ಯಾಮ್ರಾಗಳು ಅಸ್ತ್ರ ಈ ಟ್ರೈಪಾಡು ಅವೆಲ್ಲ ಅವೆಲ್ಲ ಇಟ್ಕೊಂಡ್ ಬರ್ತಾರೆ, ಕ್ಯಾಮ್ರಾ ಇಟ್ಕೊಂಡ್ ಬರ್ತಾರೆ, ನಮ್ಗೆ ಸೇಫ್ಟಿ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಯಾರು ಹೊಡೆದಾಗ್ತಾರೆ? ಯಾರು ಹೊಡೆದಾಗ್ತಾರೆ? ಅಲ್ಲ ಇವರು ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದಂತ ಉಪಕರಣಗಳು ಬಂದಿದಾವೆ. ಮತ್ತೆ ಜರ್ನಲಿಸ್ಟ್ಗಳೇನಾದ್ರೂ ಉಗ್ರವಾದಿಗಳ? ಇದುವರೆಗೂ ಯಾವ್ದಾದ್ರೂ ಉಗ್ರವಾದ ಮಾಡಿದಾರಾ? ಸ್ವತಃ ಗಾಂಧೀಜಿಯವರೇ ಜರ್ನಲಿಸ್ಟ್ ಆಗಿದ್ರು. ಅವ್ರಿಗೆ ಬ್ರಿಟಿಷರು ಈ ರೀತಿ ಕಾನೂನು ಹಾಕಿರ್ಲಿಲ್ಲ. ಯಾವ ಕಾಲಘಟ್ಟಕ್ಕೆ ಹೋಗ್ತಾ ಇದೀವಿ ಸರ್? ಗಾಂಧಿಯನ್ನ ಇಟ್ಕೊಂಡು ಬಂದಂತ ಇವತ್ತು ಕಾಂಗ್ರೆಸ್ ಸರ್ಕಾರ, ಮೂಲ ಕಾಂಗ್ರೆಸ್ಸಿಗರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಆದ್ರೂ ಕಾಂಗ್ರೆಸ್ ಅಲ್ಲಿ ಇದ್ಮೇಲೆ ಕಾಂಗ್ರೆಸ್ ಪಾಲಿಸಿಗಳನ್ನ ಪಾಲಿಸಬೇಕಿತ್ತಲ್ವಾ? ನಾವು ಅವನನ್ನ ಕರ್ಕೊಂಡ್ಬಂದ್ವಿ, ಕಾಂಗ್ರೆಸ್ ಹಾಳು ಮಾಡ್ಬಿಟ್ಟು. ತಾವೇನ್ ಹೇಳ್ತೀರಾ ಸರ್? ಈಗ ಮಾಧ್ಯಮವನ್ನೇ ಮೂಲೆ ಗುಂಪು ಮಾಡ್ಬಿಟ್ರೆ ಮುಂದೆ ಸಮಾಜಕ್ಕೆ ವಿಚಾರಗಳು ಮುಟ್ಸೋರು ಯಾರು ಸರ್? ಹೇಳ ಮಾಧ್ಯಮದ ಬಗ್ಗೆ ಇಷ್ಟು ಲಘುವಾಗಿ ವಿನಾಕಾರಣ ಮಾತಾಡಲೂಬಾರ್ದು, ಮತ್ತು ಅದ್ರ ಬಗ್ಗೆ ಮನಸ್ಸನ್ನು ಕೂಡ ಹತ್ರ ಇಟ್ಕೋಬಾರ್ದು. ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತದೆ. ನೀವು ಅದನ್ನೇ ನಾನು ತರ ಭಯೋತ್ಪಾದಕರ ತರ ಕಾಣ್ತಾರೆ ಮಾಧ್ಯಮದವರು. ಅವ್ರು ತರುವಂತ ಟಿವಿಗಳು ಅವು ಇವೆಲ್ಲ ನನಗೆ ಏನೋ ಒಂಥರ ಅಸ್ತ್ರಗಳ ತರ ಕಾಣ್ತವೆ. ಅಂದ್ರೆ ಏನ್ ಮಾತಾಡ್ತಾ ಇದ್ದೀರಿ ಸಿದ್ದರಾಮಯ್ಯ? ನೀವು ಸೋತಾಗೆಲ್ಲ ನಿಮ್ಮ ಬೆಳವಣಿಗೆಗೆ ಮಾಧ್ಯಮಗಳು ನೀವೇ ಹುಡಿಕೊಂಡು ಹೋಗ್ತೀರ. ಮಾಧ್ಯಮಗಳು ಗೆದ್ದ ಮೇಲೆ ತಾವು ಮುಖ್ಯಮಂತ್ರಿ ಆದ್ಮೇಲೆ ಈಗ ಮಾಧ್ಯಮಗಳು ಭಯೋತ್ಪಾದಕರ ತರ ಕಾಣ್ತಾ ಇದ್ದವು. ನಿಮಗೆ ಮಹಾತ್ಮ ಗಾಂಧಿ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ರು. ಈಗ ಮನ್ರೇಗಾ ಉಳಿಸ್ಬೇಕು, ಮಹಾತ್ಮ ಗಾಂಧಿ ಇದೇನಾ ನಿಮ್ಗೆ? ಗಾಂಧಿ ಗ್ರಾಮ ಅಂದ್ರು. ಎಲ್ಲ ಅಲ್ಲ, ಮಹಾತ್ಮ ಗಾಂಧಿ ಹೆಸರಲ್ಲಿ ಏನೆಲ್ಲ ಆಗಿಲ್ಲ ಈ ದೇಶದಲ್ಲಿ ಒಳ್ಳೆ ಕೆಲಸ. ನೀವು ಈಗ ಮಹಾತ್ಮ ಗಾಂಧಿ ಹೆಸರು ಏನ್ ಮಾಡ್ತಾ ಇದ್ದೀರಿ? ನೀವು ಮಹಾತ್ಮ ಗಾಂಧಿ ಹೆಸರು ಕೂಡ ನೀವು ಹಾಳು ಮಾಡ್ತಾ ಇದ್ದೀರಿ ಎಲ್ಲ ಸೇರಿ. ಮನ್ರೇಗಾ ಅಂತೆ ಮನ್ರೇಗಾ. ಹಾಗಾಗಿ ಇವತ್ತು ಏನೋ ಬಾಯಿ ಚಪ್ಪಲಿಕ್ಕೆ ತೀಟೆಗೆ ಚಟಕ್ಕೆ ಮಾತಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಅಭಿವೃದ್ಧಿಯನ್ನ ಮರೆತು ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಇಡೀ ಮಂತ್ರಿ ಮಂಡಲ ಇವತ್ತು ಒಂದು ರೀತಿ ಬೇಜವಾಬ್ದಾರಿ ಮಂತ್ರಿ ಮಂಡಲ ಸರ್. ಎಲ್ಲ ಮುಖ್ಯಮಂತ್ರಿಗಳು ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದಾರ ಅಂತ ಹೇಳಿ ಒಳ್ಳೆ ಸರ್ವಾಧಿಕಾರಿ ಧೋರಣೆಗೆ ಬಂದ್ಬಿಟ್ಟಿದ್ದಾರೆ.
ಯಾಕಂದ್ರೆ ಅವ್ರಿಗೆ ಏನು ಬಜೆಟ್ ಆದ್ಮೇಲೆ ಅವ್ರು ಇಳಿಬೇಕು ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇದೆ. ಆದ್ರಿಂದ ಹಿಂಗೆ ಫ್ರಸ್ಟ್ರೇಷನ್ ಹೋಗಿದಾರ ಮುಖ್ಯಮಂತ್ರಿ, ಅದಕ್ಕೆ ಈ ರೀತಿ ನಡ್ಕೊಳ್ತಿದಾರ ಅಂತ. ಅವ್ರಿಗೆ ಏನಾಗ್ಬಿಟ್ಟಿದೆ, ಇನ್ನೂ ಯಾರೋ ಇವರ ಮನೆಯವ್ರ ಆಸ್ತಿನ ಯಾರು ತಗೊಂಡ್ಬಿಡ್ತಾರೇನೋ, ಮುಖ್ಯಮಂತ್ರಿಗಿರಿ ಮನೆ ಆಸ್ತಿ ಅನ್ಕೊಂಡ್ಬಿಟ್ಟಿದೆ. ವಿಧಾನಸೌಧ ಅವ್ರ ಆಸ್ತಿನಾ? ಅವ್ರ ಯಾರಪ್ಪನ ಆಸ್ತಿ ಇರುವುದ, ಜನರ ಆಸ್ತಿ. ಯಾವುದೇ ಮುಖ್ಯಮಂತ್ರಿ, ಮಂತ್ರಿ, ಜನಪ್ರತಿನಿಧಿಗಳ ಜನರ ಆಸ್ತಿಗಳೇ ಹೊರತು ಜನ ಕೊಟ್ಟದ್ದು ನಮ್ಗೆ, ಜನ ಕೊಟ್ಟಿರೋದು ನಮ್ಗೆ. ಅದನ್ನ ನೀವು ಜನಕ್ಕೋಸ್ಕರ ಜವಾಬ್ದಾರಿಯುತವಾಗಿ ಬಳಸ್ರಪ್ಪ ಅಂದ್ರೆ ಅದನ್ನ ಅಧಿಕಾರ ಅನ್ಕೊಂಡ್ಬಿಟ್ಟಿದೀರ ನೀವು. ಜನ ಕೊಟ್ಟಂತ ಜವಾಬ್ದಾರಿಗಳನ್ನ ನೀವು ಅಧಿಕಾರ ಅನ್ಕೊಂಡ್ಬಿಟ್ಟು ಮೆರೀತಾ ಇದ್ದೀರ. ನೋ, ಅಲ್ಲ, ಇಟ್ಸ್ ನಾಟ್. ಸರ್, ಇದಲ್ಲದೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ನಾನು ಕುರಿ ಕಾಯೋನು ಅಧಿಕಾರಕ್ಕೆ ಬಂದ್ಬಿಟ್ಟಿದೀನಿ, ಅದಕ್ಕೆ ನನ್ನ ಕಂಡ್ರೆ ಎಲ್ರಿಗೂ ಹೊಟ್ಟೆ ಕಿಚ್ಚು ಅಂತ ಹೇಳ್ಕೊಂಡ್ರು. ಸರ್, ನೀವು ಅವ್ರನ್ನ ಜೊತೆ ಒಡನಾಡಿಯಾಗಿದ್ದವರು, ನಿಮ್ಮ ಕ್ಲಾಸ್ಮೇಟ್, ಈ ರೀತಿ ಅವ್ರು ಮಾತಾಡೋದನ್ನ ಏನ್ ಸೂಚಿಸ್ತಾ ಇದೆ ಸರ್? ಕುರಿ ಕಾಯೋನು ಅಂತ ಇವಾಗ ಜ್ಞಾಪಕ ಬಂತ ಇವ್ರಿಗೆ? ಇದ್ದಕ್ಕಿದ್ದಂಗೆ ಇದು ಮಾತುಗಳಿಗೆ ಬಂದ್ಬಿಟ್ಟು ಸಿದ್ದರಾಮಯ್ಯ ಕುರಿ ಕಾಯೋನು ನಾನು ಹೋಲಿ. ಆ ಕುರಿ ಕಾಯೋ ಜನಕ್ಕೆ ಏನಾದ್ರು ಮಾಡಿದ್ಯಾ ಮುಖ್ಯಮಂತ್ರಿಯಾಗಿ? ಕುರಿಗಾಹಿಗಳ ಜೀವನ ಏನೋ ಬದಲಾಗಿಲ್ಲ. ಯಾವ ಪ್ರೋಗ್ರಾಮ್ ಕೊಟ್ಟಿದ್ದೀರಾ ಅವ್ರಿಗೆ? ಸರ್ಕಾರ ಕುರಿಗಾಹಿಗಳಿಗೆ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ. 10 ಲಕ್ಷ ಅಲೆಮಾರಿ ಕುರುಬರಿದ್ದಾರೆ. 1,20,00,000 ಕುರಿಗಳಿದಾವೆ. ಏನ್ ಕೊಟ್ಟಿದ್ದೀರಾ ಅವ್ರಿಗೆ? ಏನೂ ಇಲ್ಲ. ಸುಮ್ನೆ ಬರೀ ಬೊಗಳೆ ಹೊಡ್ಕೊಂಡು ಸುಮ್ನೆ ಪಾಪ ಕುರುಬರು ತನ್ನು ಬನ ಧನ ನಿಮ್ ಸಲುವಾಗಿ ಅರ್ಪಣೆ ಮಾಡಿ ಏನಾಯ್ತು ಅವ್ರಿಗೆ? ಏನು ಆಗಿಲ್ಲ. ಇನ್ನು ಮಹಾದೇವಪ್ಪ ಅವರ ಆಪ್ತರು ನಾನೇ ಸಿಎಂ ಆಗ್ಬೇಕು ಅಂತಿದ್ದಾರೆ. ಕುಮಾರಸ್ವಾಮಿ ಅವರು ಒಕ್ಕಲಿಗರನ್ನ ಸಿಎಂ ಮಾಡಿ ಅಂತ ಹೇಳ್ತಿದ್ದಾರೆ. ಈ ರೀತಿ ಸರ್ಕಾರ ಒಂದ್ ರೀತಿ ಸಿಎಂ ಪಟ್ಟ ಯಾರಿಗ್ ಬೇಕು ಅನ್ನೋ ತರ ಸರ್ಕಾರ ಆಡಳಿತ ಕೊಡ್ತಾ ಇಲ್ವಲ್ಲ ಸರ್? ಈಗ ನೋಡ್ರಿ, ಅವಕಾಶ ಇರೋದು ಪಂಕ್ತಿಲಿ ಇರ್ತಕ್ಕಂಥವು ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವ್ರ ಕಾರಣರಿದ್ದಾರೆ, ಅವರು ಕಾರಣ. ಅವರ ಇನ್ವೆಸ್ಟ್ಮೆಂಟ್ ಇದೆ, ಕಮಿಟ್ಮೆಂಟ್ ಇದೆ. ಈಸ್ ಎ ಟ್ರೂ ಕಾಂಗ್ರೆಸ್ ಮನ್. ಬಹಳ ವರ್ಷಗಳಿಂದ ಈ ಸಿದ್ದರಾಮಯ್ಯ ಎಲ್ಲೋ ಕಾಂಗ್ರೆಸ್ ಬಂದು ಸೇರ್ಕೊಂಡು ಹಾಗಾಗಿ ಡಿ.ಕೆ. ಶಿವಕುಮಾರ್ಗೆ ಯೋಗ್ಯತೆನೂ ಇದೆ, ಚಾಕಚಕ್ಯತೆನೂ ಇದೆ, ನಡೆಸುವಂತ ಶಕ್ತಿನೂ ಇದೆ. ಹಾಗಾಗಿ ಅವ್ರಿಗೊಂದು ಅವಕಾಶ ಆಗ್ಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಸರ್, ಇದರ ಜೊತೆಗೆ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ, ಮಾಧ್ಯಮಗಳು ಘನತೆ ಗಾಂಭೀರ್ಯದಿಂದ ವರ್ತಿಸಬೇಕು ಅಂತ ಹೇಳಿದ್ದಾರೆ. ಘನತೆ ಗಾಂಭೀರ್ಯ ಎಲ್ಲಿ ಕೆಟ್ಟಿದೆ ಸರ್ ಮಾಧ್ಯಮ? ನಮಗೂ ಅರ್ಥ ಆಗ್ತಾ ಇಲ್ಲಪ್ಪ. ಅವರು 40 ವರ್ಷದಿಂದ ಇದಾಗಿ ಯಾರು ಘನತೆ ಕಳ್ಕೊಂಡವರು, ಗಂಭೀರ್ಯ ಕಳ್ಕೊಂಡವರು ಸರ್, ಅದೆಲ್ಲ ಮಾತಾಡ್ಬಾರ್ಸಿ. ಅವರು ಸಭಾಪತಿಗಳ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲ ಮಾತಾಡಿ. ಸರ್, ಇದ್ರ ಜೊತೆಗೆ ಚಂದ್ರಪ್ಪ ಲಮಾಣಿ ಅವರು 5.5 ಕೋಟಿ ಲಂಚದ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರು. ತಾವು 5 ಲಕ್ಷ 5 ಕೋಟಿ ಅಲ್ಲ, 5.5 ಅಂತ ಬರ್ತಾ ಇದೆ ಸರ್ ಮೀಡಿಯಾಗಳಲ್ಲಿ. ಯಾರು ಕೊಟ್ಟವ್ರು 5 ಕೋಟಿ? ಈಗ ಯಾರು ತಗೊಳಲ್ವಾ? ಯಾರು ತಗೊಳಲ್ವ ಇವರು? ಮುಖ್ಯಮಂತ್ರಿ ತಗೊಳಲ್ವಾ? ಮಂತ್ರಿಗಳು ತಗತ್ತಾ ಇಲ್ವಾ? ಅಧಿಕಾರಿಗಳು? ಇಡೀ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಪಾಪ ಆ ಲಮಾಣಿ ಕಮ್ಯುನಿಟಿಯನ್ನು ಇಟ್ಕೊಂಡು ಯಾಕೆ ಒದ್ದಾಡ್ತಾ ಇದ್ರು? ಬೇರೆ ಜಾತಿಯವರು ತಗೋತಾ ಇಲ್ವಾ? ಅಂದ್ರೆ ಮುಖ್ಯಮಂತ್ರಿನೇ ನೀವು ಆರೋಪ ಈಗ CS ಮೇಲೆ ಬಂತು, ಚೀಫ್ ಸೆಕ್ರೆಟರಿ ಮೇಲೆ. ನೀವು ಕೇಳಿದ್ರೆ ಅನ್ಸುತ್ತೆ, ಚೀಫ್ ಸೆಕ್ರೆಟರಿ ಲಂಚ ತಗೊಂಡು ನಟೇಶ್ ಅವ್ರಿಗೆ ಬಡ್ತಿ ಕೊಟ್ಟಿದ್ದಾರೆ ಅಂತ. ಇಡೀ ವಿಧಾನಸೌಧದಲ್ಲಿ ಲಂಚಮಯವಾಗಿ ಕೂತಿದ್ದೀರಿ. ಸಿದ್ದರಾಮಯ್ಯನಿಂದ ಹಿಡಿದು ಲಂಚಮಯವಾಗಿ ಕೂತಿದೆ. ಇದನ್ನ ಹೆಂಗ್ ಕ್ಲೀನ್ ಮಾಡೋದು ಸರ್? ಮತ್ತೆ ನಾವು ಮೀಡಿಯಾ ಬರಬಾರ್ದು ಅಂತ ಹೇಳ್ತಾ ಇದಾರೆ. ಈಗ ವಿಧಾನಸೌಧಕ್ಕೆ ಮೀಡಿಯಾ ಬರಬೇಡಿ. ಅವ ಬೇಡ ಅಂದ್ರೆ ಬೇರೆ
ನಿಲ್ಸವ್ರು ಯಾರು ಬರ್ಬೇಕು ಬರ್ಬೇಕು ಅಂತೀರಾ? ಬರ್ಬೇಕ್ರಿ. ಹೌದು. ಮತ್ತೆ ಹೆಂಗ್ ಮತ್ತೆ ನೀವು ಮಾಧ್ಯಮದವರು ಆಗ್ತಾ ಇರ್ತಕ್ಕಂಥ ವಿಧಾನಸೌಧದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಅನಾಚಾರ ಇವೆಲ್ಲಾನು ಕೂಡ ಮತ್ತೆ ಬಿತ್ತರಿಸೋರು ಯಾರು? ಸಿದ್ದರಾಮಯ್ಯ ಕ್ಯಾಮ್ರಾ ಇಟ್ಕೊಂಡು ಓಡಾಡನೆ. ನಮ್ಮ ಕ್ಯಾಮರಾದಲ್ಲಿ ಅವ್ರ ವಿಚಾರ ಸೆರೆ ಆಗ್ಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಯಾರು ಯಾವ್ಯಾವಾಗ ಏನೇನ್ ಆಗ್ತಾರೆ. ಸಾಕಷ್ಟು ಪ್ರಜಾಪ್ರಭುತ್ವ ಧೋರಣೆ ಹೇಗಿರ್ಬೇಕು ಅನ್ನೋ ವಿಚಾರವನ್ನ ಇವತ್ತು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದಿರ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.